ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅನ್ನಿಸ್ತು ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು. ಸಡನ್ನಾಗಿ ಥಿಂಕ್ ಮಾಡಿದ್ರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ವಾಮ್ ವಾಟರ್ ಕುಡಿದು ಈಚೆ ಸ್ವಲ್ಪ ಟೈಮ್ ನಿಂತ್ಕೊಂಡಿದ್ದೆ. ಸೊ ಅದಾದಮೇಲೆ ಏನೇನು ಕೆಲಸ ಇದೆ ಏನೇನಿದೆ ಅಂತೆಲ್ಲ ಸ್ವಲ್ಪ ಹಂಗೇ ನೋಡಿಕೊಂಡು ಒಂದು ಕಪ್ ಕಾಫಿ ಮತ್ತು ಒಂದು ಪೀಸ್ ಬ್ರೆಡ್ನ ಕೂಡ ತಿಂದು ನೆಕ್ಸ್ಟ್ ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದೆ. ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ಮಾಡೋಕ್ಕಿತ್ತು. ನೆನ್ನೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲನೂ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವತ್ತು ಸ್ನಾನ ಮಾಡಿ ಬೇಗ ಪಟ ಅಂತ ಪೂಜೆ ಮಾಡಿ ಹೋಗೋಕ್ಕೆ ಸರಿಯಾಗುತ್ತೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಹೂಗಳು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು. ಅದಾದಮೇಲೆ ಇವತ್ತು ಕುಕ್ಕಿಂಗ್ ಎಲ್ಲ ಏನೇನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ ಅನ್ನೋಷ್ಟರಲ್ಲಿ ಅಮ್ಮ ಕಾಳನ್ನ ಮೊಳಕೆ ಕಟ್ಟಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಟಾಣಿ, ಹುರುಳಿಕಾಳು, ಕಡಲೆಕಾಳು 3 ಕಾಳನ್ನು ಸೇರಿಸಿ ತೊಳೆದು ಮೊಳಕೆ ಕಟ್ಟಿದ್ರು. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ಇದರಲ್ಲೇ ಒಂದು ಸಾಂಬಾರು ಮಾಡೋಣ ಅಂತ. ಅದ್ರ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಒಂದು ಜಾರ್ಗೆ ನಿಮಗೆ ಎಷ್ಟು ಸಾಂಬಾರು ಬೇಕಾದ ಅಂದಾಜು ಮೇಲೆ ಕಾಯಿ, ಕಡಲೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಹಾಗೆಯೇ 2 ಟೊಮ್ಯಾಟೊ, ಒಂದು ಸ್ವಲ್ಪ ಅಂದರೆ 1 ಇಂಚಷ್ಟು ಚಕ್ಕೆ, ಒಂದಿಷ್ಟು ಹುಣಸೆ ಹಣ್ಣು ಸೇರಿಸ್ಕೊಂಡು ರುಬ್ಬೆತ್ತಿಟ್ಕೊಬೇಕು. ರುಬ್ಬಿದಾದಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ನಿಮ್ಮ ಮನೆಯಲ್ಲೇ ಮಾಡಿಸಿರುವಂಥ ಖಾರದ ಪುಡಿ ಇರುತ್ತಲ್ವ, ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಬೆತ್ತಿಟ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ನಾನು ಕಾಳನ್ನ ಅಷ್ಟೂ ಫುಲ್ ಹಾಕ್ತಿಲ್ಲ, ಇನ್ನೊಂದಿನಕ್ಕೆ ಸ್ವಲ್ಪ ಎತ್ತಿಟ್ಟು ಅದರಲ್ಲಿ ಅರ್ಧ ಕಾಳನ್ನ ನಾನು ತೊಳೆದು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಿಮಗೆ ಇಷ್ಟವಾದ ತರಕಾರಿನ ಕೂಡ ಸೇರಿಸ್ಕೊಬೋದು. ನಾನಿವತ್ತು ಬೀನ್ಸು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಕುಕ್ಕರ್ಗೆ ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸಿ ಒಗ್ಗರಣೆಗೆ ಉಪ್ಪು, ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿ ತರಕಾರಿ ಕಾಳನ್ನ ಸೇರಿಸ್ಕೊಳ್ಳೋದು. ಅದಾದಮೇಲೆ ಮಿಕ್ಕಿದ ಮಸಾಲೆ ಎಲ್ಲನೂ ಕೂಡ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ನೀರನ್ನ ಹಾಕ್ಬಿಟ್ಟು 1-2 ವಿಷಲ್ ತೆಗೆಸ್ಕೊಳ್ತು ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಂದೇ ಬೆಳಗ್ಗೆನೇ ನೀವು ಬೇಕಿದ್ರೆ ಅನ್ನ ಸಾಂಬಾರು ಇಷ್ಟಪಡೋರಾದರೆ ಇದ್ರ ಜೊತೆಗೆ ಅನ್ನನೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಸಾಂಬಾರು ರೆಸಿಪಿ, ಟ್ರೈ ಮಾಡಿ. ಇನ್ನೂ ನನಗೆ ಒಂದು 2-3 ಡೇಸಿಂದ ತುಂಬ ಥ್ರೋಟ್ ಪೇನ್ ಇರೋದ್ರಿಂದ ವಾಟರ್ ಬಾಟಲ್ಗೆ ಕೂಡ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊತಾ ಇದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಥ್ರೋಟ್ ಪೇನೇ ಕಮ್ಮಿ ಆಗ್ತಾಯಿಲ್ಲ. ನೈಟ್ ಮಲಗೋಷ್ಟರಲ್ಲಿ ಸರಿ ಇರುತ್ತೆ, ಮತ್ತು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಹಂಗೇ ಆಗಿರುತ್ತೆ. ಅದಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ಬಾಟಲ್ಗೆ ಕೂಡ ಬಿಸಿನೀರನ್ನ ಕಾಯಿಸಿ ಹಾಕ್ಕೊತಾ ಇದ್ದೆ. ಇನ್ನು ಅಷ್ಟರಲ್ಲಿ ನೋಡಿ, ಇಲ್ಲಿ ಕುಕ್ಕರ್ ವಿಜಿಲ್ ಕೂಡ ಬಂದಿತ್ತು, ತೆಗೆದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಈ ಮೊಳಕೆ ಕಟ್ಟಿದ ಸಾಂಬಾರು ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ಕುಕ್ಕರಿಂದ ಅದನ್ನು ಬೇರೆ ಒಂದು ಪಾತ್ರೆಗೆ ಡಂಪ್ ಮಾಡಿಕೊಂಡು 1-2ರಿಂದ 3 ನಿಮಿಷ ಕುದಿಸ್ಕೊಂಡು ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ಬಹುದು. ಇದಾದಮೇಲೆ ನಾನು ತಿಂಡಿಗೆ ಅಂತೇಳಿ ಪಲಾವ್ನ ಕೂಡ ಮಾಡಿದೆ. ಬಟ್ ನನಗೆ ಪಲಾವ್ಗಿಂತ ಅನ್ನ ಸಾಂಬಾರು ತುಂಬಾ ಇಷ್ಟ. ತಿಂಡಿಗೂ ಕೂಡ ಅದನ್ನೇ ನಾನು ತಿಂದ್ಬಿಟ್ಟೋಗಿದೆ. ಇನ್ನು ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಕೂಡ ಮಾಡ್ಕೊಂಡಿದ್ದೆ. ಇಲ್ಲಾಂದರೆ 3 ಟೈಮ್ ಅನ್ನ ಸಾಂಬಾರೇ ಆಗೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ತಿಂಡಿಗೆ ಅಂತೇಳಿ ಕ್ವಿಕ್ಕಾಗಿ ಪಲಾವ್ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪನೇ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 7:30 ಆಗೋಗಿತ್ತು. ಇನ್ನು ಜಸ್ಟ್ ಅಡುಗೆ ತಿಂಡಿ ಮಾಡೋ ಅಷ್ಟರಲ್ಲೇ ಇನ್ನು ಈ ಕಡೆ ನೋಡಿ, ನಮ್ಮನೆ ಹಾಲು ಕರೆಯೋದು ಮಿಷಿನ್ ಇದೆಯಲ್ವ, ಅದನ್ನು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಾಯಿರ್ತಾರೆ. ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಳಗಡೆ ಹಾಲೆಲ್ಲ ಬರೋದ್ರಿಂದ ಬೇಗ ಒಂಥರ ಕ್ಲೀನ್ ಮಾಡಿಲ್ಲ ಅಂತೇಳಿದ್ರೆ ಗಲೀಜು ಆಗಿಬಿಡುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂತು ಅಂತ ಹೇಳಿದ್ರೆ ಹೆಲ್ದಿಯಾಗಿ ನೀಟಾಗಿ ಇರುತ್ತೆ. ಹಾಗೆಯೇ ಈ ಕಡೆ ನೋಡಿ, ಕ್ಲೌಡ್ಸ್ ಮತ್ತು ಟ್ರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಅಂತ. ಯಾಕೆ ಇವತ್ತು ರಜಾ ಇರಬಾರ್ದಿತ್ತು ಅಂತ ಅನ್ನಿಸ್ತಾಯಿತ್ತು ನನಗೆ ಕೂಡ. ಆಮೇಲೆ ಅಂದ್ಕೊಂಡೆ ಇಲ್ಲೆಲ್ಲ ಬೇಗ ಹೋಗ್ಬೇಕು ಅಂತೇಳಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಕಾಲೇಜ್ಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ರೆಡಿ ಆದೆ. ಇನ್ನೇನು ಇವಾಗ ಹೋಗಿ ಸಂಜೆ ಬರೋದಲ್ವಾ ಅಂತೇಳಿ ಮೈಂಡ್ ಸೆಟ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ನಾನು ಕೂಡ ಕಾಲೇಜ್ ಕಡೆ ಹೊರಟೆ. ನಮಗಿರೋದು 9:30 ಕಾಲೇಜ್ ಇರೋದ್ರಿಂದ ನಾನು ಒಂದು 9 o'clock ಹಂಗೆ ಮನೇನ ಬಿಡ್ತೀನಿ. 9 o'clock ಹಂಗೆ ಮನೆಗೆ ಬಿಟ್ಟರೆ ಒಂದು 9:20 ಅಷ್ಟರೆಲ್ಲ ರೀಚ್ ಆದರೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು
ಆದ್ರೂ ಇವತ್ತು ಲೇಟ್ ಆಗಿನೇ ಹೋಯಿತು. ಸೊ ಕಾಲೇಜೆಲ್ಲ ಮುಗಿಸ್ಕೊಂಡ್ಬಂದು ಸಂಜೆ ಬರ್ತಾ ಮಸಾಲೆ ಪೂರಿನ ತೊಗೊಂಡು ಬಂದಿದ್ವಿ. ತುಂಬ ದಿನ ಆಗಿತ್ತು ತಿಂದು ಅಂತೇಳ್ಬಿಟ್ಟು ತಿಂದು ಹಾಗೆಯೇ ಓಡಾಡ್ಕೊಂಡಿದ್ದೆ. ಸೊ ನಮ್ಮ ಮನೆ ಹತ್ರ ನೋಡಿ ನವಿಲು ಬಂದಿತ್ತು. ಅಂದರೆ ಇಲ್ಲಿ ಅಂತಲ್ಲ, ಡೈಲಿ ಬರ್ತಾ ಇರ್ತೀನಿ ನಮ್ಮ ಮನೆ ಮುಂದೆನೇ ನವಿಲು. ಸೊ ಹಾಗೆಯೇ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದೆ. ಸೊ ಈವ್ನಿಂಗ್ ಟೈಮ್ ಏನು ಅಂತ ಕೆಲಸ ಇರಲ್ಲ, ರಶ್ ಇರಲ್ಲ. ಸೊ ಮಾರ್ನಿಂಗ್ ಆದರೆ ಕಾಲೇಜ್ಗೆ ಹೋಗಬೇಕು ಅಂತ ಇರುತ್ತೆ. ಸೊ ಈವ್ನಿಂಗ್ ಟೈಮ್ ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ಸೊ ನನಗೆ ನೀವು ಮಾರ್ನಿಂಗ್ ಪರ್ಸನ ಈವ್ನಿಂಗ್ ಪರ್ಸನ ಅಂತ ಕೇಳಿದರೆ ಪ್ರಾಬ್ಲಿ ನಾನು ಈವ್ನಿಂಗ್ ಪರ್ಸನ್ ಅಂತಲೇ ಹೇಳ್ತೀನಿ. ಸೊ ಈವ್ನಿಂಗ್ ಕಾಲೇಜಿಂದ ಬಂದು ಈ ಥರ ಓಡಾಡೋದಿದೆಯಲ್ಲ, ಎಷ್ಟು ಖುಷಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ನಾನು ಈವ್ನಿಂಗ್ ಇತ್ತು. ಇನ್ನು ಅದಾದಮೇಲೆ ಸ್ವಲ್ಪ ಟೈಮ್ ಅಮ್ಮ ನಾನು ಹಾಗೆಯೇ ಮಾತಾಡಿಕೊಂಡು, ಅಮ್ಮನೂ ಕೂಡ ವಾಕ್ ಮಾಡ್ತಾಯಿದ್ರು. ಅದಾದಮೇಲೆ ಮಾಮೂಲಿಯಾಗಿ ಊಟ ಎಲ್ಲ ಮುಗಿಸಿ ಇನ್ನು ಮನೇಲಿ ಏನೇನು ಇರುತ್ತೆ ಮಾಮೂಲಿ ಅದೇ ರೂಟೀನ್ ಇತ್ತು. ಸೊ ಅಂತ ಸ್ಪೆಷಲ್ ಏನೂ ಇರಲಿಲ್ಲ. ಅದಾದಮೇಲೆ ನಾನು ಕೂಡ ನೈಟ್ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಹಾಲು ಕುಡಿದು ಮಲ್ಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ಡೈಲಿ ವ್ಲಾಗ್ ರೊಟೀನ್. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.